ನಿಂಬೆಹಣ್ಣು ದೀಪ ಎಷ್ಟು ಹಚ್ಬೇಕು? ಯಾವಾಗ ಹಚ್ಬೇಕು? ಯಾವ ಟೈಮಲ್ಲಿ ಹಚ್ಚಿದ್ರೆ ಒಳ್ಳೇದು? ಯಾವ್ಯಾವ ತರ ಪ್ರಿಪರೇಷನ್‌ನ ಮಾಡ್ಕೋಬೇಕು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಇವತ್ತು ನಾನು ಹಚ್ತಾ ಇದ್ದೀನಲ್ವಾ, ಹಂಗಾಗಿ ನನಗೆ ಗೊತ್ತಿರೋಂಥ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ರೊಟೀನ್‌ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಅದ್ರ ಜೊತೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಸಿರಿಧಾನ್ಯನೂ ಕೂಡ ನೆನೆ ಹಾಕೊಂಡಿದ್ದೀನಿ. ಚಿಯಾ ಸೀಡ್ಸು ಕೂಡ ನೆನೆ ಹಾಕಿದ್ದೀನಿ. ನಾನಿವತ್ತು ಕುಡಿತಾ ಇರೋದು ಚಿಯಾ ಸೀಡ್ಸು. ಧ್ರುವನ್ಗೆ ಅಂತ ಅಂದ್ಬಿಟ್ಟು ದ್ರಾಕ್ಷಿ ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅದೇನೋಪ್ಪ ತಣ್ಣೀರು ಕುಡಿಯೋದಕ್ಕೆ ಇಷ್ಟನೇ ಆಗಲ್ಲ ನನಗೆ. ಹಂಗಾಗಿ ಅದೇ ಲೋಟಕ್ಕೆ ಸ್ವಲ್ಪ ನಾನು ಬಿಸಿನೀರನ್ನ ಹಾಕೊಂಡು ಕುಡಿದ್ಬಿಟ್ಟು ವಾಕಿಂಗ್ ಹೊರಡೋಣ ಅಂತ ಅಂದ್ಬಿಟ್ಟು ಜರ್ಕಿನೆಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಹಂಗೆ ಎಲ್ಲ ತೊಳೆದು ರಂಗೋಲೆ ಬಿಟ್ಬಿಟ್ಟು ಹಂಗಿಂದ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇವಾಗ ಚಿಯಾ ಸೀಡ್ಸ್ ಕುಡಿದ್ಬಿಟ್ಟು ವಾಕಿಂಗ್ ಹೊರಟಿದ್ದೀನಿ ರೆಡಿಯಾಗಿ. ಇವತ್ತು ಚಿಯಾ ಸೀಡ್ಸ್ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸ್ ಜೊತೆಗೆ ನಾನು ಸಬ್ಜಾ ಸೀಡ್ಸ್‌ನು ಕೂಡ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ಎರಡರದ್ದು ಬೆನಿಫಿಟ್ ಸಿಗ್ಲಿ ಅಂತ. ಇನ್ನ ನಿಮ್ಗೆ ಬೆನಿಫಿಟ್ ಜಾಸ್ತಿ ಬೇಕು ಅಂದ್ರೆ ಒಂದ್ ಅರ್ಧ ನಿಂಬೆಹಣ್ಣು ಹಾಕೊಂಡು ಕುಡಿಬಹುದು. ಅದೇನೋ ನನಗೆ ಇಷ್ಟ ಆಗಲ್ಲ ಟೇಸ್ಟು, ಹಂಗಾಗಿ ಬರೀ ಇದನ್ನೇ ಕುಡಿಯೋಣ ಅಂತ ಅಂದ್ಬಿಟ್ಟು ನಾರ್ಮಲ್ ನಾನು ಯಾವಾಗ್ಲೂ ಪಾಟ್ಗೆಲ್ಲ ನೀರ್ ಹಾಕಿ ಆಮೇಲೆ ಇದನ್ನೆಲ್ಲ ತೊಳ್ಕೊತೀನಲ್ವಾ, ಹಂಗೇನೆ ಇವತ್ತು ಕೂಡ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆನೆ ನಾನು ನಿಂಬೆಹಣ್ಣೆಲ್ಲ ತಂದು ಇಟ್ಕೊಂಡಿದ್ದೆ, ನಿಂಬೆಹಣ್ಣು ದೀಪ ಅಂಟಿಸ್ಬೇಕು ಅಂತ ಅಂದ್ಬಿಟ್ಟು. ರಶ್ಮಿ ನಾನು ಎಲ್ಲಾರು ಆ ದೀಪ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಸಮ್ ರೀಸನ್ ಇಂದ ಅವ್ರು ಬರಕ್ ಆಗಿರ್ಲಿಲ್ಲ. ಸರಿ ಆಯ್ತು ನೋಡೋಣ ಅಂತ ಅನ್ಬಿಟ್ಟು ಇವಾಗೆಲ್ಲ ತೊಳ್ಕೊಂಡ್ ಬರ್ತಾ ಇದ್ದೀನಿ. ಕೀ ಮತ್ತೆ ಎಲ್ಲಾ ತಂದು ಕೆಳಗಡೆ ಇಟ್ಬಿಟ್ಟಿದೀನಿ. ಮತ್ತೆ ಯಾರಪ್ಪ ಮೇಲೆ ಹೋಗೋರು ಅಂತ ಅನ್ಬಿಟ್ಟು ಈ ಕರ್ಲ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಅವಳನ್ನ ಬಿಡಕ್ಕಾದ್ರೂ ಮೇಲೆ ಹೋಗ್ಲೇಬೇಕು, ಇಲ್ಲಾಂದ್ರೆ ನಾನು ಹೋಗಿಲ್ಲ ಅಂದ್ರೆ ಹೋಗೋದೇ ಇಲ್ಲ ಅವಳು. ಇಲ್ಲೇ ಕಾಯ್ಕೊಂಡು ಕೂತಿರ್ತಾಳೆ. ಇವಾಗ ಎಲ್ಲಾನು ಕೂಡ ತೊಳ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ತುಂಬಾ ಚೆನ್ನಾಗಿ ಬಿಟ್ಟಿದ್ದೆ. ನಾನು ಅನ್ಕೊಂಡೆ ಕಲರ್ ಮಾಡೋಣ ಅಂತ, ಅದ್ರಿಂದಾನೇ ಇವತ್ತು ಟೈಮ್ ಆಗೋಯ್ತು ಹೇಳ್ಬೇಕು ಅಂದ್ರೆ. ನಾವು ನಾರ್ಮಲ್ ರಂಗೋಲಿ ಬಿಡೋದಕ್ಕೂ ಕಲರ್ ಎಲ್ಲ ಹಾಕಿ ರಂಗೋಲಿ ಬಿಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆಯ್ತಾ. ಇದನ್ನೆಲ್ಲಾನು ಕೂಡ ಒಂದ್ ಕಡೆಯಿಂದ ವಾಶ್ ಮಾಡ್ಕೊಂಡ್ ಬಂದೆ. ಒಂದ್ 2-3 ಬಕೆಟ್ ನೀರ್ ಇಡ್ಸುತ್ತೆ ಎಷ್ಟೇ ಇದ್ ಮಾಡಿದ್ರುನು. ಹಂಗಾಗಿ ಎಲ್ಲಾನು ಕೂಡ ತೊಳೆದು ರಂಗೋಲಿನ ಇಟ್ಕೊಂಡೆ. ಇದು ಅಮ್ಮನವ್ರಿಗೆ ಯಾವ್ಯಾವ ಅಂದ್ರೆ ಸೌಮ್ಯವಾಗಿರ್ತಾರಲ್ಲ ಅಮ್ಮನವರು, ಆ ದೇವ್ರಿಗೆ ನಾವು ನಿಂಬೆಹಣ್ಣು ದೀಪನ ಅಂಟ್ಸಂಗಿಲ್ವಂತೆ. ಈ ಉಗ್ರವಾಗಿರ್ತಾರೆ ನೋಡಿ, ಈ ಕಾಳಿಕಾಂಬ, ಆಮೇಲೆ ಈ ಸೊಲ್ಲಾಪುರದಮ್ಮ, ಬನಶಂಕರಿ, ಈ ತರ ಒಂದ್ ಸ್ವಲ್ಪ ಉಗ್ರವಾಗಿರೋ ಚಾಮುಂಡಿ ಬೆಟ್ಟ, ಈ ತರದ್ದು ಸ್ವಲ್ಪ ಉಗ್ರವಾಗಿರೋ ದೇವ್ರಿಗೆ ಈ ಒಂದು ನಿಂಬೆಹಣ್ಣು ದೀಪನ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲೂ ಆಷಾಢದಲ್ಲಿ ಬೆಲ್ಲದ ಆರತಿ ಕೆಲವ್ರು ಮಾಡ್ತಾ ಇದ್ರು, ಕೆಲವರು ನಿಂಬೆಹಣ್ಣು ಆರತಿ ಕೂಡ ಮಾಡ್ತಿದ್ರು. ರಂಗೋಲಿ ನೋಡಿ ಈ ತರ ಇದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇವಾಗ ವಾಕಿಂಗ್ ಹೊರಟಿದ್ದೀನಿ. ಸ್ವಲ್ಪ ಅದೆಲ್ಲ ಕೆಮ್ಮಣ್ಣಲ್ಲೆಲ್ಲ ಬಿಟ್ಕೊಂಡು ಸ್ವಲ್ಪ ಲೇಟ್ ಆಯ್ತು. ಲೇಟ್ ಅಂತಂದ್ರೆ ತುಂಬಾ ಏನ್ ಲೇಟ್ ಆಗಿಲ್ಲ, ಇಟ್ಸ್ ಓಕೆ. ಇವಾಗ ಬಂದೆ, ಹಾಲು ಮೊಸರು ಎಲ್ಲ ತಗೊಂಡ್ ಬಂದೆ. ಅಲ್ಲೇ ಬರ್ಬೇಕಾದ್ರೇನೆ ಕಾಯ್ತಿರ್ತಾಳಲ್ಲ ಕರ್ಲು ಅಂತ ಅನ್ಬಿಟ್ಟು ಇವತ್ತು ಏನೇನ್ ಮಾಡ್ತಾ ಇದೀನಿ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಇದೆ, ಅದ್ರೂನು ಆಮೇಲೆ ಬಟರ್ ಫ್ರೂಟ್ ಒಂದ್ ಹಣ್ಣಾಗ್ಬಿಟ್ಟಿದೆ. ಅದನ್ನು ಕೂಡ ಮಕ್ಳಿಗೆ ಇಬ್ಬರಿಗೂನು ಒಂದೊಂದ್ ಲೋಟ 2 ಲೋಟದಷ್ಟು ಆಗುತ್ತೆ. ಒಂದ್ ಹಾಕಿದ್ರೆ ಸಾಕು. ಹಾಲು ಅದಕ್ಕೆ ಕಾಯೋದಕ್ಕೆ ಇಡ್ಬೇಕು. ಇದು ಬಂದು ನಾನು ಇದ್ರ ಹೆಸರು ಬಂದು ಊದಲು ಅಂತ ಆಯ್ತಾ. ನಿಮಗೆ 5 ತರ ನಾನು ಯೂಸ್ ಮಾಡ್ತೀನಿ. ಅಲ್ಲಿ ಅಂಗಡಿಗೆ ಹೋಗಿ ನಿಮ್ಗೆ ತೋರ್ಸೋಣ ಅಂತ ಇವತ್ತಿನ ಪ್ಲಾನ್ ಇತ್ತು, ಆದ್ರೆ ಹೋಗೋದು ಸಂಜೆ ಆಗತ್ತೆ ಅಂತ ಅನ್ಬಿಟ್ಟು ಇವಾಗ ಹೇಳ್ತಾ ಇದೀನಿ. ಒಂದು ಆರ್ಕ ಅಂತ ಬರುತ್ತೆ, ನವಣೆ, ಸಜ್ಜೆ, ಬರ್ಗು, ಊದಲು. ನಾನು ಈ 5 ಧಾನ್ಯಗಳನ್ನ ಬಳಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಅಮೃತ ಗೊತ್ತಾ ಇದು, ಏಕೆಂದ್ರೆ ನಾರಿನಂಶ ತುಂಬಾ ಇದೆ. ದಯವಿಟ್ಟು 1 ಲೋಟದಷ್ಟು ಗಂಜಿನ ಕುಡಿಯೋದನ್ನ ಮಿಸ್ ಮಾಡ್ಲೇಬೇಡಿ ಆಯ್ತಾ. ಆಮೇಲೆ ನೀವು ಏನಾದ್ರೂ ಬ್ರೇಕ್ಫಾಸ್ಟ್ ತಿನ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗ 1 ಲೋಟ ಈ ಸಿರಿಧಾನ್ಯದ ಗಂಜಿ ಕುಡಿಯೋದು ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ ಆಯ್ತಾ. ಇದಾದ್ಮೇಲೆ ಮಕ್ಕಳಿಗೆ ಅದೇ ಈ ಬಟರ್ ಫ್ರೂಟ್ ಬೆಳೆದಿರೋರ್ಗೆ ಒಳ್ಳೇದಾಗ್ಲಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಮೊನ್ನೆ ಹೋಗಿದ್ನಲ್ವಾ ಸುಂಗದಕಟ್ಟೆಗೆ, ಅವಾಗ ಹೇಳ್ತಾ ಇದ್ದೆ ಅವ್ರನ್ನ, ಅಲ್ಲ ನೀವು ಬಟರ್ ಫ್ರೂಟ್ ಕೊಟ್ಟಿದ್ರ ಒಂದು ಹಣ್ಣಾಗದ್ ಬೇಡವಾ, 1 ವಾರ ಆಯ್ತು ಅಂತ ಹೇಳ್ಬಿಟ್ಟು ಬಂದೆ. ಅವ್ರು ಅಕ್ಕಿಲ್ ಹಾಕಿ ಮೇಡಮ್ ಅಂತ ಹೇಳಿದ್ರು. ಇವತ್ತು ಒಂದು ಹಣ್ಣಾಗಿತ್ತು, ಎಷ್ಟು ಚೆನ್ನಾಗಿದೆ ಅಂದ್ರೆ ಸಾಕಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಕಾಫಿದು ಡಿಕಾಕ್ಷನ್ ಎಲ್ಲ ಮಾಡ್ಕೊಂಡು ಕಡಲೆಕಾಳನ್ನು ಕೂಡ ಒಂದ್ 2-3 ಬಾರಿ ತೊಳ್ಕೊಂಡು ಅದನ್ನು ಕೂಡ ಒಂದ್ 3 ವಿಷಲ್ ಹೊಡ್ಸ್ಕೊಂಡ್ರೆ ಕಡಲೆಕಾಳ್ದು ಅಂದ್ರೆ ಉಸ್ಲಿ ಮಾಡೋದಕ್ಕೆ ಚೆನ್ನಾಗಿ ರೆಡಿ ಆಗುತ್ತೆ. ಅದು ಪ್ರೋಟೀನ್ ಆಯ್ತಾ. ಮಕ್ಕಳಿಗೆ ಒಂದ್ 2 ದಿನಕ್ಕೊಂದ್ಸಲ ಆದ್ರೂ ಅದನ್ನ ಮಾಡಿ ಕೊಡೋದು ಒಳ್ಳೇದು. ಕಾಬಲ್ ಚೆನ್ನ ಆಗ್ಬೋದು, ಇದಾಗ್ಬೋದು, ಯಾವ್ದಾದ್ರೂನು ಮಾಡ್ಕೊಡೋದು ಒಳ್ಳೇದು ಪಲ್ಯಗಳನ್ನ. ಇವಾಗ ಬಿಡಿಸ್ಕೊಂಡೆ, ನೀಟಾಗಿ ಬಂತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಇದಾಗಿಲ್ಲ, ಅದು ಹಣ್ಣು ತುಂಬಾ ಆಗ್ಬಿಟ್ಟಿಲ್ಲ, ಹಂಗೆ ಕಾಯಿ ಕೂಡ ಇಲ್ಲ, ಮೀಡಿಯಂ ಆಗಿ ತುಂಬಾ ಚೆನ್ನಾಗಿತ್ತಲ್ವಾ. ಹಂಗಾಗಿ ಇವಾಗ ಇದನ್ನೆಲ್ಲ ಪೀಲ್ ಮಾಡ್ಕೊಂಡೆ ಸಿಪ್ಪೆನೆಲ್ಲ. ಬೀಟ್ರೋಟ್ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂತ ಅನ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಕೊಂಡೆ ಒಂದ್ ಕಡೆ. ನಾನು ಪಟಪಟ ಅಂತ ಅನ್ಬಿಟ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಒಂದ್ ಕಡೆ ಇವಾಗ ಜ್ಯೂಸ್ ಮಾಡ್ಕೊಂಡೆ ಅನ್ಕೊಳ್ಳಿ, ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಂಡ್ರೆ ಅದ್ರ ಹಿಂದೆನೆ ನಾನು ಅದೇ ಮಿಕ್ಸರ್ ಅಲ್ಲಿ ಮನೆಯವ್ರಿಗೆ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಅದು ಇನ್ನೊಂದ್ ಚಿಕ್ಕ ಜಾರಲ್ಲಿ ನಾನು ತೆಂಗಿನಕಾಯಿನ ಎಲ್ಲ ಇದ್ ಮಾಡ್ಕೊಂಡ್ಬಿಡ್ತೀನಿ. ಹಂಗಾದ್ರೆ ಬೇಗ ಬೇಗ ಆಗುತ್ತೆ. ಈ ಒಂದು ಎಲೆಕ್ಟ್ರಿಕ್ ಚಾಪರ್ ಇದೆ ನನ್ನ ಹತ್ರ, ಹಂಗಾಗಿ ಅದ್ರಲ್ಲೇ ನಾನು ಅಂದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೀಟ್ರೋಟ್ ಪಲ್ಯ ಮನೇಲಿ ಮಕ್ಳಿಗೆ ಇಷ್ಟ ಆಗುತ್ತೆ. ಅವನೇ ತುರ್ದು ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ನಾನು ಯಾವಾಗ್ಲೂ ತುರ್ದು ಮಾಡೋದೇ ಇಲ್ಲ ಅಂತೇಳಿ. ಹಿಂಗೆ ಈ ಒಗ್ಗರಣೆ ಎಲ್ಲ ಹಾಕೊಂಡೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು
ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಎಣ್ಣೆ ಹಾಕಿ ಇದು ಮಾಡ್ಕೊಂಡೆ. ಇವಾಗ ಇಬ್ಬರಿಗೂ ಕೂಡ 2 ಲೋಟ ಮಾಡ್ಕೊಡೋಣ ಅಂತ ಹಾಲನ್ನು ಕೂಡ ಕಾಯಿಸಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ಕೂಡ ಇದು ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಚಂದು ಬಂದ ಅಂತ ಅಂದ್ಬಿಟ್ಟು ಇವಾಗ ಜ್ಯೂಸ್ನ ಕೊಡ್ತಾ ಇದ್ದೀನಿ. ಪಾಪ ನಾನೇನು ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ ಗೊತ್ತಾ, ಆದ್ರೂ ಮಕ್ಕಳು ಏನು ಮಾತಾಡಲ್ಲ ಅವರು. ತುಂಬಾ ಒಳ್ಳೇದು ಸ್ಕಿನ್ಗೆ ಮತ್ತೆ ನಮ್ಮ ಕೂದಲಿಗೆಲ್ಲ ಒಳ್ಳೇದು ಅಂತ ಹೇಳಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ಕುಡಿತಾರೆ ಇಬ್ರು. ಇದು ಧ್ರುವನ್ಗೆ ಹಂಗೆ ತಗೊಂಡು ಕೊಟ್ಬಿಡಪ್ಪ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಅವ್ನು ತಗೊಂಡೋದ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಪಲ್ಯ ಕೂಡ ರೆಡಿ ಆಯ್ತು. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡು ಸ್ವಲ್ಪ ಶುಂಠಿನ ತುರ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಪಲ್ಯ. ಹಂಗಾಗಿ ಶುಂಠಿ ಹಾಕಿಲ್ಲ ಇವತ್ತು. ಇದು ಕೂಡ ರೆಡಿ ಆಯ್ತು ಗಂಜಿ. ಇದನ್ನ ಬೇರೆದಕ್ಕೆ ಶಿಫ್ಟ್ ಮಾಡ್ಬಿಟ್ಟು ಇದ್ರಲ್ಲೇ ನಾನು ಕಡಲೆಕಾಳನ್ನ ಬೇಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ಗೇನೋ ಪ್ರೆಸ್ಟೀಜ್ ಕುಕ್ಕರ್ಗಳು ಅಂತಂದ್ರೆ ಅದೇನೋ ಸಖತ್ ಇಷ್ಟ ಆಗುತ್ತೆ ಸೇಫ್ಟಿಯಿಂದ. ಸೇಫ್ಟಿ ನನ್ಗೆ ಅವಾಗಿಂದನೂ ಅದೇನೋ ಇಷ್ಟ. ಮನೆಯವ್ರಿಗೆ ಜ್ಯೂಸ್ ಮಾಡಿಕೊಟ್ಟೆ. ಇದು ಏನು ನೆಲ್ಲಿಕಾಯ್ದು ಮಾಮೂಲಿ ಪ್ರತಿದಿನ ಮಾಡ್ತೀನಲ್ವಾ. ಆಮೇಲೆ ಅಗಸೆ ಮಜ್ಜಿಗೆ ಬಗ್ಗೆ ಕೇಳ್ತಾ ಇದ್ರೆ, ಅಗಸೆ ಮಜ್ಜಿಗೆ ಇನ್ನೇನು ಇಲ್ಲ, 1 ಸ್ಪೂನ್ ಅಷ್ಟೇ ಅಗಸೆ ಬೀಜ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಇಂಚು ಇದು ಚಕ್ಕೆ ಹಾಕೊಂಡು 4 ಕಾಳಷ್ಟು ಮೆಣಸನ್ನ ಹಾಕೊಂಡು ಮೊದಲು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಡೋದು. ಅದಕ್ಕೇನೆ ಮೊಸರು ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಇಮಿಡಿಯೇಟ್ ಕುಡಿಬೇಕು ನೀವು. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ಅಂತಂದ್ರೆ ಖಂಡಿತವಾಗ್ಲೂ ಇರಲ್ಲ ಅದು, ಯಾಕೆಂದ್ರೆ ಗಟ್ಟಿ ಆಗ್ಬಿಡುತ್ತೆ, ಜೆಲ್ ಆಗ್ಬಿಡುತ್ತೆ. ಇಮಿಡಿಯೇಟ್ ನೀವು ಕುಡಿಬೇಕು, ಅವಾಗ ಮಾತ್ರ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೇದು. ಮೊಸರು ಜೊತೆಗೆ ನೀವು ಅಗಸೆ ಬೀಜನ ಕುಡಿಯೋದು, ಅಗಸೆ ಮಜ್ಜಿಗೆನ ಮಿಕ್ಸ್ ಮಾಡಿ ಕುಡಿಯೋದು ನಮ್ಮ ಬಾಡಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದನ್ನ ಒಂದು ಕೇಳಿದ್ರಿ, ಹಂಗಾಗಿ ಅದನ್ನ ಹೇಳ್ದೆ. ಇವಾಗ ಅದೇ ಕುಕ್ಕರಲ್ಲಿ ನಾನು ಕಡಲೆಕಾಳನ್ನ ಇಟ್ಕೊಂಡೆ. ಇನ್ನೊಂದ್ ಕಡೆ ಚಪಾತಿ ಮಾಡ್ಬಿಡೋಣ ಬೇಗ, ಪಲ್ಯ ರೆಡಿ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಅನ್ನಿಸ್ತು ನಂಗೆ ಈ ಒಗ್ಗರಣೆ ಮಾಡ್ಬಿಡೋಣ ಸಿರಿಧಾನ್ಯದ ಗಂಜಿಗೆ ಅಂತ ಅನ್ನಿಸ್ತು. ಇವತ್ತು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ಈರುಳ್ಳಿ ಬೇಕಾದ್ರೆ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. 2 ದಿನ ಮಾಡ್ಕೊಳ್ಳಿ, 2 ದಿನ ಆರ್ಕ ಮಾಡ್ಕೊಳ್ಳಿ, 2 ದಿನ ನವಣೆ, 2 ದಿನ ಸಜ್ಜೆ, ಆ ತರ ಮಾಡ್ಕೊಳ್ಳಿ. ನೀವು ಅಲ್ಲಿ ಕೇಳಿದ್ರೆ, ನೀವೇನಾದ್ರು ಇದಕ್ಕೆಲ್ಲ ಹೋಯ್ತಿರಲ್ಲ ಗ್ರೋಸರಿ ತರಕ್ಕೆ, ಅಲ್ಲಿ ಕೇಳಿದ್ರೇನೆ ಕೊಟ್ಬಿಡ್ತಾರೆ ನಿಮ್ಗೆ. ಸಿರಿಧಾನ್ಯ ಕೊಡಿ ಅಂತಂದ್ರೆ ಅವರೇ ತೋರಿಸ್ತಾರೆ ಆಯ್ತಾ. ಇವಾಗ ಇದು ಆಯಿಲ್ ಎಲ್ಲ ಫಿಲ್ ಮಾಡ್ಕೊಂಡೆ. ಆಯಿಲ್ ಬೇಕಲ್ವಾ ಚಪಾತಿ ಮಾಡೋದಕ್ಕೆಲ್ಲ, ಹಂಗಾಗಿ ಆಯಿಲ್ ಫಿಲ್ ಮಾಡ್ಕೊಂಡು ಹಂಗೆ ಒರೆಸ್ಕೊಂಡ್ಬಿಟ್ಟೆ. ಜಿಡ್ ಆಗಿರುತ್ತೆ ಎಷ್ಟೇ ತೊಳೆದ್ರು ಒಂದೊಂದ್ಸಲಿ ಜಿಡ್ ಆಗಿರುತ್ತೆ. ಯಪ್ಪ ನನಗಂತೂ ಇನ್ನೊಂದು ಕ್ವಶನ್ ಬಂದಿತ್ತು, ಏನ್ ಗೊತ್ತಾ, ಇಷ್ಟೊಂದು ಅಡ್ಗೆ ಮಾಡ್ತೀರಾ ಗೀತಾ ನೀವು ಅಂತ ಬಂದಿತ್ತು. ಹೌದು ಮಾಡ್ತೀನಿ, ನೀವೇ ನೋಡ್ತಾ ಇದ್ರ ನನ್ನ ವ್ಲಾಗ್ನ. ಯಾಕೆಂದ್ರೆ ನಮ್ಮ ಮನೆಯವರು ತುಂಬಾ ಕಷ್ಟಪಟ್ಟವ್ರೆ ಚಿಕ್ಕದ್ರಿಂದ. ನಾನು ಒಂದನ್ನ ನಂಬ್ತೀನಿ, ಆಳ್ ತರ ದುಡಿಬೇಕು, ಅರಸನ್ ತರ ತಿನ್ಬೇಕು ಅಂತ. ಹಂಗಾಗಿ ಚೆನ್ನಾಗಿ ಊಟ ಮಾಡ್ಲಿ ಮಕ್ಳು, ಮನೆಯವರು ಎಲ್ಲಾರು ಕೂಡ ಅಂತ. ಹಂಗಂತ ಅಂದ್ಬಿಟ್ಟು ಅಡ್ಗೆ ಮನೇಲೆ ನನ್ನ ಲೈಫ್ನ ಕಳಿತೀನಿ ಅಂತ ನಾನಂತೂ ಡಿಸೈಡ್ ಆಗಿಲ್ಲ. ಯಾಕೆಂದ್ರೆ ಒಂದೊಂದ್ 5 ವರ್ಷ ಆಮೇಲೆ ರಿಟೈರ್ಮೆಂಟ್ ತಗೋಬೇಕು ನಾನು ಇದರಿಂದ ಅಂತ ಅನ್ಕೊಂಡಿದ್ದೀನಿ. ನನಗ್ ನಾನೇ ಅನ್ಕೊಂಡಿದ್ದೀನಿ. ನನ್ ಮಗ ಕೇಳ್ದಾಗೆಲ್ಲ ನಾನು ಅದ್ ಹೇಳ್ತೀನಿ, ಒಂದ್ 5 ವರ್ಷ ಅಷ್ಟೇ ನಾನು ಅಡ್ಗೆ ಮಾಡೋದು ಅಂತ ಹೇಳ್ತಾ ಇರ್ತೀನಿ. ಹಂಗಾಗಿ ಇವಾಗ ಕಡಲೆಕಾಳು ಕೂಡ ರೆಡಿ ಆಯ್ತು. ಏನ್ ಮಾಡ್ತೀರಾ, ಕೆಲವು ಸಿಚುವೇಶನ್ಗಳು ಹಂಗ್ ಬರುತ್ತೆ. ಹಂಗಾಗಿ ಎಲ್ಲದ್ ಕೂಡ ಇದ್ ಮಾಡ್ಕೋಬೇಕಾಗತ್ತೆ. ಮಕ್ಳಿಗೆ ಆರೋಗ್ಯವಾಗಿ ಫುಡ್ನ ಕೊಡ್ಬೇಕು ಅಂತಂದ್ರೆ ನಾವೇನೆ ರೆಡಿ ಮಾಡ್ಬೇಕಾಗತ್ತೆ. ಹಂಗಾಗಿ ಕೆಲವೊಂದು ನ್ಯೂಟ್ರಿಷನ್ ಅಂತ ಬಂದಾಗ ಸುಮ್ನೆ ಏನೋ ಒಂದು ಅನ್ನ ರಸಂ ಮಾಡಿದ್ರೆ ಆಗಲ್ಲ. ಎಲ್ಲಾ ಟೈಮಲ್ಲೂ ಒಂದೇ ತರ ಮಾಡ್ತೀವಿ ಅನ್ನಕ್ಕಾಗಲ್ಲ. ಆದ್ರೆ ಚೆನ್ನಾಗಿದ್ದಾಗ, ನಮ್ಗೆ ಆರೋಗ್ಯ ಚೆನ್ನಾಗಿದೆ ಅನ್ಬೇಕಾದ್ರೆ ನಾವು ಮಾಡ್ಕೊಟ್ರೆ ಮಕ್ಳು ಮನೆಯವರು ಎಲ್ಲಾರು ಖುಷಿ ಪಟ್ಟು ತಿಂತಾರೆ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸಾವಿರ ತಗೊಂಡೋಗಿ ಹಾಸ್ಪಿಟಲ್ಗೆಲ್ಲ ಇಡಲ್ವಾ. ಅದ್ರ ಬದಲು ಈ ತರ ಒಳ್ಳೆ ಆಹಾರನ ತಗೊಂಡು, ಒಳ್ಳೆ ಹಣ್ಣು ತರಕಾರಿ ಎಲ್ಲಾನು ಕೂಡ ತಗೊಂಡ್ರೆ ಒಳ್ಳೇದಲ್ವಾ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಒಂದ್ ಕಡೆ ಚಪಾತಿ ಬೇಯಿಸ್ತಾ ಇದೀನಿ, ಇನ್ನೊಂದ್ ಕಡೆ ಕಡ್ಲೆಕಾಳು. ಅದ್ರದ್ದು ಉಸ್ಲಿ ಅನ್ಕೋತೀರಾ ಅಥವಾ ಪಲ್ಯ ಅನ್ಕೋತೀರಾ, ಅದನ್ನ ಮಾಡ್ತಾ ಇದೀನಿ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ರೆ ಕಡ್ಲೆಕಾಳು ಉಸ್ಲಿನಲ್ಲಿ ಚೆನ್ನಾಗಿರುತ್ತಲ್ವಾ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದೀನಿ. ಒಗ್ಗರಣೆ ಎಲ್ಲ ಹಾಕೊಂಡೆ, ಇದಕ್ಕೆ ಹಾಕೊಂಡು ಈ ತರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಕಮೆಂಟ್ ಬಂದಿತ್ತು, ನಿಮ್ ಮನೆಗ್ ಬರೋ ಸೊಸೆ ತುಂಬಾ ಪುಣ್ಯ ಮಾಡಿದಾರೆ ಗೀತಾ ಅಂತ ಅನ್ಬಿಟ್ಟು. ಅವ್ರು ಪುಣ್ಯ ಮಾಡೋರೋ ಇಲ್ವೋ ಗೊತ್ತಿಲ್ಲ, ನಾವಂತೂ ಇನ್ಮೇಲೆ ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವಾಗ್ಲೇನೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದೀವಿ ಎಷ್ಟು ಟಾಕ್ಸಿಕ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಹಂಗಾಗಿ ಏನೋ ಪುಣ್ಯ ಪಾಪ ಅನ್ಕೊಂಡು ಅದನ್ನೆಲ್ಲ ಲೆಕ್ಕ ಇಟ್ಕೊಂಡಂತೂ ಬದುಕಕ್ ಆಗಲ್ಲ. ಸರಿ, ನಮ್ಗೆ ಏನ್ ಅನ್ಸುತ್ತೋ, ನಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಒಳ್ಳೆ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಇವಾಗ ಚಂದು ಬಂದ ಅಂತ ಅನ್ಬಿಟ್ಟು ಇದನ್ನ ಚಪಾತಿ ಒಂದ್ ಕಡೆ ಮಾಡಿದ್ನಲ್ವಾ, ಒಂದೇ ಚಪಾತಿ ಹಾಕಿರೋದು, ಸ್ವಲ್ಪ ಸಿರಿಧಾನ್ಯ ಮತ್ತೆ ಅದು ಕಡಲೆ ಕಾಳ್ದು ಅದನ್ನ ಹಾಕ್ಬಿಟ್ಟು ಪಲ್ಯ ಹಾಕಿದೀನಿ. ಸ್ವಲ್ಪ ಸೌತೆಕಾಯಿ ಎಲ್ಲ. ನಾನು ರೆಡಿ ಆಗಿ ಬಂದೆ, ಬಟ್ಟೆ ವಾಶ್ ಮಾಡೋದಿತ್ತು ಇವತ್ತು. ಹಂಗಾಗಿ ಅದನ್ನ ವಾಷಿಂಗ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೆನೆ ಹಾಕಿದೀನಿ. ಇವತ್ತು ವಾಶ್ ಮಾಡಿಲ್ಲ, ಸಂಜೆ ನೋಡ್ಕೊಳ್ಳೋಣ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಟೈಮ್ ಆಗ್ಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಮಲ್ಲಿಗೆ ಹೂವ ನೆನ್ನೆ ತಂದಿದ್ದೆ, ಅದನ್ನ ಮುಡ್ಕೊಂಡು ಇವಾಗ ಹೊರಡೋಣ ಅಂತ ಅನ್ಬಿಟ್ಟು ಹೊರಟ್ನ. ಅವರಿಬ್ರು ಹೊರಟಾಗಿದ್ರು. ದೀಪು ಆಲ್ರೆಡಿ ಹೋಗಿದ್ಲು, ಫೋನ್ ಮಾಡಿದ್ಲು. ಸರಿ ಆಯ್ತು ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಏನೇನ್ ರೆಡಿ ಮಾಡ್ಕೊಂಡಿದೀನಿ,
ಅರಿಶಿನ ಕುಂಕುಮ ಫಸ್ಟ್ ಅದನ್ನ ಎತ್ತಿಟ್ಕೊಳ್ಳಿ. ಈ ತರ ಚೆಲ್ದಿರೋ ತರ ಹಾಕೊಳ್ಳಿ. ಇನ್ನು ಅಕ್ಷತೆ ಬೇಕಾಗತ್ತೆ. ಆಮೇಲೆ ಅಕ್ಕಿ ಬೇಕಾಗತ್ತೆ. ಅಕ್ಕಿನ ಕೆಳಗಡೆ ಎಲ್ಲ ಹಾಕಿ ಆಮೇಲೆ ನಾವು ನಿಂಬೆ ಹಣ್ಣನ್ನ ಇದ್ ಮಾಡೋದು. ಆಮೇಲೆ ಕರ್ಪೂರ ಯಾಕೆ ಅಂದ್ರೆ ಆ ಒಂದು ಬತ್ತಿ ಇರುತ್ತಲ್ಲ, ಆ ಬತ್ತಿ ತುದಿಗೆ ನಾವು ಹಚ್ಚಿದ್ರೆ ಬೇಗನೆ ಅಂಟ್ಕೊಳ್ಳುತ್ತೆ. ಆಮೇಲೆ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಗಟ್ಟಿ ಇರಬಾರ್ದು, ಸ್ವಲ್ಪ ಕರ್ಗಿಸ್ಕೊಳ್ಳಿ. ಇನ್ನು ಇದು ಅಕ್ಷತೆ. ಆಮೇಲೆ ಇದನ್ನ ಗಂಧದ ಕಡ್ಡಿ ತಗೊಂಡಿದ್ದೀನಿ. ಎಲೆ ಅಡಿಕೆ, ನಮ್ಮ ಒಂದು ಗಿಡದನೆ ಎಲೆ ಕಟ್ ಮಾಡ್ಕೊಂಡು ಒಂದು 5 ಅಡಿಕೆನ ತಗೊಂಡಿದ್ದೀನಿ. ಇನ್ನು ಬಾಳೆಹಣ್ಣು 2 ತಗೋತೀನಿ. ನಿಂಬೆಹಣ್ಣು ದೀಪ ಹಂಚಲ್ಲ ನೋಡಿ. ನಿಂಬೆಹಣ್ಣೇ ಮಾಡ್ಬಿಟ್ಟಿದ್ದೀನಿ ಎಲ್ಲ ತಗೊಂಡು. 9 ನಿಂಬೆಹಣ್ಣು ತಗೋತೀನಿ. ಒಂದು ಚಾಕು ತಗೋಬೇಕು, ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದೆಲ್ಲ ಬೇಡ, ನಾವೇ ಒಂದು ಪುಟ್ಟ ಚಾಕು ತಗೊಂಡೋಗೋಣ. ಬನ್ನಿ ಹೋಗೋಣ. 10 ನಿಂಬೆಹಣ್ಣು ತಗೊಂಡಿದ್ದೀನಿ. ಆಮೇಲೆ ಒಂದು ಎಲೆ ಬರುತ್ತಲ್ಲ, ಅಂದ್ರೆ ಅಡಿಕೆದು ಎಲೆ ಬರುತ್ತಲ್ಲ, ಅದನ್ನ ತಗೊಂಡಿದ್ದೀನಿ. ಅಡಿಕೆದು ಬಟ್ಲು ಬರುತ್ತೆ. ಯಾಕೆಂದ್ರೆ ನಿಂಬೆಹಣ್ಣೆಲ್ಲ ಹಿಂಡಿದಾಗ ಅಲ್ಲಿ ಇಲ್ಲಿ ಆ ರಸನ ಎರ್ಚ್ಬಾರ್ದಲ್ವಾ, ಹಂಗಾಗಿ ಇಲ್ಲಿ ಒಂದು ಬೌಲ್ ಕೂಡ ತಗೊಂಡ್ ಬಂದಿದ್ದೀನಿ, ಅದ್ರದ್ದೇನೆ ಅಡಿಕೆದೇನೆ. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 5 ನಾನು ಹಚ್ತೀನಿ, ಇನ್ನ 5 ಬಂದು ಯಾರಾದ್ರೂ ಕೇಳಿದ್ರೆ, ಅವರು ಹಚ್ಬೇಕು ಅಂತಾನೆ ಬಂದಿರಲ್ಲ ಆಯ್ತಾ, ಅಲ್ಲಿ ಬಂದ್ಮೇಲೆ ಹಚ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಅಕ್ಕಪಕ್ಕ ಅಂಗಡಿಗಳಿದೆಯೋ ಇಲ್ವಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ತಗೊಂಡೋಗಿರ್ತೀನಿ. ಯಾವುದೇ ಆಗ್ಲಿ ಎಕ್ಸ್ಟ್ರಾ ತಗೊಂಡೋದಾಗ ಯಾರಾದ್ರೂ ಕೇಳಿದ್ರೆ ಕೊಡ್ಬೋದು. ಅಥವಾ ಒಂದು ನಿಂಬೆಹಣ್ಣು ಏನಾದ್ರು ಕೊಳ್ತೋಗಿತ್ತು ಅನ್ಕೊಳ್ಳಿ, ಅವರು ಬೇಜಾರ್ ಮಾಡ್ಕೋತಾರೆ. ನಾನು ಪಕ್ಕದಲ್ಲಿರೋರ್ಗೆ ಕೊಟ್ಟೆ. ನಾನು 5 ಹಚ್ತೆ, ಇನ್ನ 5 ಇತ್ತಲ್ವಾ, ಹಂಗಾಗಿ ಅಜ್ಜಿ ನಿಂತಿದ್ರು ನನ್ನ ಪಕ್ಕದಲ್ಲಿ. ಅವರು ಹಚ್ಬೇಕು ಅಂತ ಬಂದಿರ್ಲಿಲ್ವಂತೆ. ಬೆಲ್ಲದ ಆರತಿ ಮಾಡೋಣ ಅಂತ ಯಾರೋ ಹೇಳಿದ್ರು ಅಂತ ಅವ್ರು ಮಾಡಕ್ಕೆ ರೆಡಿ ಮಾಡ್ತಾ ಇದ್ರು. ಆಮೇಲೆ ಏನೋ ಕೇಳಿದ್ರು ಅಂತ ಅನ್ಬಿಟ್ಟು, ಯಾಕಜ್ಜಿ ಅಂತ ಅಂದೆ. ಈ ತರ ಹಚ್ಚಕ್ ಬಂದಿರ್ಲಿಲ್ಲ, ನಾವು ಹಚ್ಬೇಕು ಅನ್ಸ್ತಾ ಇದೆ ಅಂತ. ನನ್ನ ಹತ್ರ ಅದಿಲ್ಲ, ಆದ್ರೆ ನಿಂಬೆಹಣ್ಣಿದೆ, ಬೇಕಾ ಹಚ್ತೀರಾ ಅಂತ ಕೇಳ್ದೆ. ಸರಿ ಕೊಡವ, ಆಯ್ತು, ಒಳ್ಳೇದಾಗ್ಲಿ ನಿನ್ಗೆ ಅಂತ ಅಂದ್ರು. ಅಷ್ಟೇ ಸಾಕಲ್ವಾ ಅಂತ ಅನ್ಬಿಟ್ಟು ಅವ್ರು ಕೊಟ್ಟೆ. ಅವರು ಕೂಡ ಹಚ್ಚಿದ್ರು ನಿಂಬೆಹಣ್ಣು ಆರತಿನ. ಇನ್ನೊಬ್ರು ಬಂದು ಅವ್ರ ಮಗಳು ಏನೋ ಗೊತ್ತಿಲ್ಲ, ಅವರು ಬೆಲ್ಲದ ಆರತಿ ಮಾಡಿದ್ರು. ಒಂದ್ ಮನೇಲಿ ನಿಂಬೆಹಣ್ಣು ಆರತಿನ ಒಬ್ಬರೇ ಮಾಡ್ಬೇಕು. ಅದು ರಾವು ಕಾಲದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡೋದು ನಿಂಬೆಹಣ್ಣಲ್ಲಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಏನೇನ್ ತಗೊಂಡಿದ್ದೆ ಅಂತಂದ್ರೆ ಅರಿಶಿನ ಕುಂಕುಮ, ಆಮೇಲೆ ಕರ್ಪೂರ, ಗಂಧದ ಕಡ್ಡಿ, ಎಲೆ ಅಡಿಕೆ, ಅಕ್ಕಿ, ಅಕ್ಷತೆ, ಹೂವ, ಆಮೇಲೆ ಬಟ್ಲು ಅಂದ್ರೆ ನಿಂಬೆಹಣ್ಣೆಲ್ಲ ಹಿಂಡ್ಕೊಳಕ್ಕೆ ಒಂದು ಬಟ್ಲು ಬೇಕಾಗುತ್ತೆ, ಅದ್ ತಗೋಬೇಕು. ಮ್ಯಾಚ್ ಬಾಕ್ಸ್ ಮರಿಬೇಡಿ. ಒಂದು ಕರ್ಚಿಫ್ನಂತೂ ಇನ್ನ ಮರಿಲೇಬೇಡಿ ಆಯ್ತಾ, ಯಾಕೆ ಅಂತಂದ್ರೆ ಕೈ ಒರ್ಸ್ಕೊಳಕ್ ಬೇಕಾಗುತ್ತೆ, ಸೀರೆಗೆಲ್ಲ ಮಾಡ್ಕೋಬೇಕಾಗತ್ತೆ. ಅದನ್ನೊಂದು ನಾನು ಮರ್ತು ಹೋಗಿದ್ದೆ. ಆಮೇಲೆ ಚಾಕು, ಸಣ್ಣದ್ ಚಾಕು ಬರುತ್ತಲ್ಲ, ಅದು ತಗೊಳ್ಳಿ ಆಯ್ತಾ. ನಿಂಬೆಹಣ್ಣು ಕಟ್ ಮಾಡ್ಬೇಕಲ್ವಾ, ಅವ್ರ ಹತ್ರ ಇವ್ರ ಹತ್ರ ಅವರು ಮಾಡೋವರೆಗೂ ನಾವು ನಿಂತ್ಕೋಬೇಕಾಗತ್ತೆ. ಅದನ್ನ ತಗೊಳ್ಳಿ. ಇನ್ನೇನಾದ್ರೂ ಮರ್ತಿದ್ದೀನ, ಹೂವನ ಮರಿಬೇಡಿ. ದೀಪಕ್ಕೆ ಎಲ್ಲಾನು ಇಟ್ಟು ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿ, ಎಲ್ಲ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಅದನ್ನ ಹಿಂಡ್ಬಿಟ್ಟು ಅದನ್ನ ಉಲ್ಟಾ ಮಾಡ್ಕೊಂಡು ಅದರಲ್ಲಿ ತುಪ್ಪದ ಬತ್ತಿನ ಹಚ್ಚಿ. ತುಪ್ಪನೂ ಕೂಡ ತಗೊಂಡೋಗಿ, ಅವ್ನು ತುಪ್ಪ ಕೇಳಿದ್ರು, ಅವ್ ಆಂಟಿ ನನ್ನ ಹತ್ರ ತುಪ್ಪ ಕೇಳಿದ್ರು ಆಯ್ತಾ, ತಗೊಳ್ಳಿ ಬೇಕಾದ್ರೆ ಅಂತ ಅಂದೆ. ಆಮೇಲೆ ಅವ್ರ ಮಗಳು ಒಂದು ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಸಣ್ಣದೊಂದು ಇದನ್ನ ತಗೊಂಡ್ ಬಂದ್ರು. ಹಂಗಾಗಿ ನಾನು ನಿಂಬೆಹಣ್ಣು ಬೇಕಾ ಅಂತ ಕೇಳಿದ್ದು. ಇವಾಗ ನೆನಪಾಯ್ತು, ಇವಾಗ ಹೇಳ್ದೆ. ಸರಿ ಆಯ್ತು ಅಂತ ಇದೆಲ್ಲ ರೆಡಿ ಮಾಡ್ಕೊಂಡೆ. ಕೆಳಗಡೆ ಎಲ್ಲ ಅಕ್ಕಿ ಹಾಕಿದ್ದೀನಿ, ಅದ್ರ ಮೇಲೆ ನಿಂಬೆಹಣ್ಣನ್ನ ಇಟ್ಟಿದ್ದೀನಿ. ಸುತ್ತ ನಾನು ಹೂವು ಇಟ್ಕೊಂಡಿದ್ದೀನಿ. ಆಮೇಲೆ ಈ ದೀಪಗಳಿಗೆ ಕೆಂಪು ಹೂವನ ಇಡಬಾರ್ದು ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ನಾನಂತೂ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲ ಸಾವಂತಿಗೆ ಹೂವನ ತಂದಿದ್ದೆ, ಬಿಳಿ ಸಾವಂತಿಗೆ ಬರುತ್ತಲ್ಲ, ಅದನ್ನ ದೀಪದಲ್ಲಿ ಸುತ್ತ ಸ್ವಲ್ಪ ಇದು ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಮ್ಮನವ್ರು ಎಷ್ಟು ಅಲಂಕಾರ ಮಾಡಿದ್ದಾರೆ. ಆಮೇಲೆ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋದಕ್ಕೆ, ಅದು ಕೈನೆಲ್ಲ ತೊಳ್ಕೊಳ್ಳೋದಕ್ಕೆ, ಆಮೇಲೆ ರೆಡಿ ಮಾಡಿ ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಒಂದು ಲೈನ್ ನ ಬಿಟ್ಟಿದ್ದಾರೆ. ಆಮೇಲೆ ಹಣ್ಣು ಕಾಯಿ ಮಾಡ್ಸೋರ್ಗೆ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ರೆ ಮನೆಯವ್ರು ಹೋಗಿ ಅರಸನೆ ಚೀಟಿ ತಗೊಂಡ್ಬಂದ್ರು. ಹಂಗಾಗಿ ಇಬ್ರು ಕೂಡ ಹೋಗಿದ್ವಿ. ಮನೆಯವ್ರು ಸ್ವಲ್ಪ ಕೆಲಸ ಇದೆ ಅಂತ ಅನ್ಬಿಟ್ಟು ಇವತ್ತು ಒಬ್ಳೆ ಹೊರಟೆ ನಾನು. ಅಷ್ಟ್ರಲ್ಲಿ ಮನೆಯವ್ರು ನಾನು ಬರ್ತೀನಿ ಅಂದ್ರಲ್ವಾ, ಬರ್ತೀನಿ ಅಂದ್ರೆ ತುಂಬಾ ಖುಷಿ ಆಗೋಯ್ತು ನನಗೆ ಅಲ್ವಾ. ಅಮ್ಮನವ್ರ ಅನುಗ್ರಹ ಮನೆಯವ್ರಿಗೂ ಸಿಗುತ್ತೆ ಅಂತಂದ್ರೆ ಯಾಕೆ ಬೇಡ ಅನ್ಬೇಕು ಅಂತ ಅನ್ಬಿಟ್ಟು, ಬನ್ನಿ ಆಯ್ತು, ಒಂದ್ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಹೋಗೋಣ ಅಂತ ಅನ್ಬಿಟ್ಟು ಹೋಗಿದ್ವಿ. ನಿಮ್ಗೂ ಕೂಡ ತೋರ್ಸೋಣ ಅಂತ ಅನ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗೀತು. ಲಾಸ್ಟ್ ಅಲ್ಲಿ ಹೋಗಿ ಒಂದ್ ಕ್ಲಿಪ್ಪಿಂಗ್ ನ ತಗೊಂಡಿದ್ದೀನಿ. ನಾನು ಪೂಜೆ ಮಾಡ್ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿಯಲ್ಲ ನಾನು. ನೋಡ್ತಾ ಇದ್ರಲ್ವಾ ಅಮ್ಮನವ್ರನ್ನ, ಅಯ್ಯೋ ನಾನ್ ನೋಡಿದ್ರೆ ಸಾಕ, ನಿಮ್ಗೂ ತೋರ್ಸ್ಬೇಕನ್ನೋ ಆಸೆ ನನಗೆ. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ ನೋಡಿ. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರಸಾದನೂ ಅಷ್ಟೇನೆ. ಇವತ್ತು ಪಲಾವು ಮತ್ತೆ ಟೊಮೊಟೊ ಬಾತು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಒಬ್ರು ಪ್ರಸಾದ ಇಲ್ಲದೆ ಹೋದ್ವಿ ಅಂತಾನೆ ಇಲ್ಲ, ಎಲ್ಲಾರ್ಗು ಕೂಡ ಕೊಡ್ತಾ ಇದ್ದಾರೆ. ಇದು ಸುಂಗುದಕಟ್ಟೆಯಲ್ಲಿರುವಂತ ಸೊಲ್ಲಾಪುರದಮ್ಮ ಟೆಂಪಲ್ಗೆ ನಾನು ಇವತ್ತು ಹೋಗಿದ್ದು. ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಹಂಗಾಗಿ ನಿಮ್ಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಅರ್ಚನೆ ಮಾಡ್ಸೋದಕ್ಕೆ, ಹಣ್ಣು ಕಾಯಿ ಮಾಡ್ಸೋದಕ್ಕೆ, ಅರ್ಚನೆ ಮಾಡ್ಸೋದಕ್ಕೆ ಪಕ್ಕದಲ್ಲಿ ಈ ತರ ಒಂದು ಇದೆಲ್ಲ ಹಾಕಿ ಮಾಡಿದ್ದಾರೆ. ಈ ತರ ಮಂಟಪ ಎಲ್ಲ ಮಾಡಿ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮಾಡಿದ್ದಾರೆ. ಇಲ್ಲೇನು ಇಲ್ಲ, ದರ್ಶನ ಮಾಡ್ಕೊಂಡು ಹೋಗೋದು ಅಷ್ಟೇನೆ. ಮಂಗಳಾರತಿ ತಗೊಂಡು ಇಲ್ಲಿ ಯಾವುದೇ ರೀತಿ ಪೂಜೆ ಇರಲ್ಲ. ಹಂಗಾಗಿ
ತುಂಬ ಚೆನ್ನಾಗಿದೆ. ನಾವು ಕೂಡ ಅರ್ಚನೆ ಎಲ್ಲ ಮಾಡಿಸಿ ಕೆಂಪು ಕಲ್ ಸಕ್ಕರೆ ಕೊಟ್ಟರು, ಕುಂಕುಮ ಎಲ್ಲ ಕೊಟ್ಟರು. ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಬಂದ್ವಿ. ನಿಮ್ಗೆ ಅನ್ನಿಸ್ತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನೀವು ಕೂಡ ಆಶೀರ್ವಾದ ತಗೊಳ್ಳಿ ಆಯ್ತಾ. ಥ್ಯಾಂಕ್ ಯು.